ಜಿಲ್ಲಾಡಳಿತ ಭವನಕ್ಕೆ ತಮ್ಮ ಬೆಂಬಲಿಗರೊಂದಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಂತಹ ಜೆಡಿಎಸ್ ಶಾಸಕ ಹಾಗೂ ಪೊಲೀಸರ ನಡುವೆ ಭಾರೀ ತಳ್ಳಾಟ ನೂಕಾಟ ನಡೆದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಹಾಗೂ ಪೊಲೀಸರ ನಡುವೆ ಭಾರೀ ನೂಕಾಟ ತಳ್ಳಾಟ ನಡೆದಿದೆ. ಅಂದಹಾಗೆ ಚಿಂತಾಮಣಿ ನಗರದ ತಾಲೂಕು ಸಾಮರ್ಥ್ಯ ಸೌಧದಲ್ಲಿ ಶಾಸಕರಿಗೆ ಕಚೇರಿ ನೀಡಿಲ್ಲ. ಹಲವು ಬಾರಿ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡರೂ ಕೂಡ ರಾಜಕೀಯ ಒತ್ತಡದಿಂದ ತಮಗೆ ಕಚೇರಿ ನೀಡುತ್ತಿಲ್ಲ ಅಂತ ಆರೋಪಿಸಿ ಜೆ.ಕೆ. ಕೃಷ್ಣಾರೆಡ್ಡಿ ತಮ್ಮ ಬೆಂಬಲಿಗರೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದರು. ಆದರೆ ಈ ವೇಳೆ ಜಿಲ್ಲಾಡಳಿತ ಭವನದ ಒಳಗೆ ಬಿಡೋದಕ್ಕೆ ಪೊಲೀಸರು ನಿರಾಕರಿಸಿದ ಕಾರಣ ಶಾಸಕರು ಅವರ ಬೆಂಬಲಿಗರು ಸೇರಿದಂತೆ ಪೊಲೀಸರ ನಡುವೆ ಭಾರೀ ತಳ್ಳಾಟ ನೂಕಾಟ ನಡೆದು ಬ್ಯಾರಿಕೇಡ್ ಕಿತ್ತು ಬೆಂಬಲಿಗರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ರಾಜಕೀಯ ಕುತಂತ್ರದಿಂದ ತಮಗೆ ಕಚೇರಿಯನ್ನು ನೀಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ನಾವು ಯಾರಪ್ಪನ ಸೊತ್ತು ಕೇಳ್ತಾ ಇಲ್ಲ. ಶಾಸಕರಿಗೆ ಆ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಕೇಳಲಿಕ್ಕೆ ಒಂದು ಕೊಠಡಿ ಬೇಕು, ಸಂವಿಧಾನದ ಪ್ರಕಾರ ನೀಡಬೇಕಾಗಿದೆ. ಆದರೆ ನಿನ್ನೆ ಯಾವನೋ ಒಬ್ಬ ಮೂರ್ಖ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಹೇಳ್ತಾರೆ ಈ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಕೊಠಡಿ ಬೇಕಾಗಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಉಪಾಧ್ಯಕ್ಷನಿಗೆ ಒಂದು ಕೊಠಡಿ, ಐಷಾರಾಮಿ ಕೊಠಡಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಕೂಡ ಒಂದು